ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 14th ನ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಟಾಪಿಕ್ಸ್ ಇದಾವೆ. ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇದು ಫಸ್ಟ್ ನೋಡೋದಾದ್ರೆ 10 ಗ್ರಾಮ್ಗೆ 27,000 ಏರಿಕೆ. ಚಿನ್ನದ ಬೆಲೆ ಯಾವಾಗ್ಲೂ ಏರ್ತಾನೆ ಇರುತ್ತೆ. ಆದ್ರೆ ಈಗ ಮತ್ತೆ 10 ಗ್ರಾಮ್ಗೆ 27,000 ಏರಿಕೆ ಆಗಿದೆ ಅಂತ ತಿಳಿಸಿದರೆ ಇದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಇದು ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯೋಗ ದಿನ ಆಯುಷ್ ಇಲಾಖೆಯಿಂದ ವಿವಿಧ ಕಾರ್ಯಕ್ರಮ ಆಯೋಜನೆ, 25 ಲಕ್ಷ ಮಂದಿ ಯೋಗಾಭ್ಯಾಸ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಆಯುಷ್ ಇಲಾಖೆಯು ಜೂನ್ 21ರಂದು ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಲ್ಲಿ 25 ಲಕ್ಷ ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ಇಲಾಖೆ ತಿಳಿಸಿದೆ. ಆಯುಷ್ ಇಲಾಖೆ ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜೂನ್ 21ರಂದು ಆಚರಿಸ್ತೀವಿ. ಅದ್ರ ನಿಮಿತ್ತ ರಾಜ್ಯದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಿಗೆ ಅಂದಾಜು 25 ಲಕ್ಷ ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ಒಂದು ಅಂದಾಜನ್ನ ನೀಡಿದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ್ದಂದ್ರೆ ಮೈಸೂರು ಯೋಗ ಹಬ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಬೇಕೆಂಬ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಯಾವ ಜಿಲ್ಲೆನ ಯೋಗ ಜಿಲ್ಲೆ ಅಂತ ಕರೀತಾರೆ, ಯೋಗ ಹಬ್ ಅಂತ ಕರೀತಾರೆ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಕೊಟ್ಟಿದ್ರೆ ನೋಡ್ಕೋಬಹುದು. ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಹೆಚ್ಚಿದ ಮಕ್ಕಳ ನಾಪತ್ತೆ. NCRB ಬಾಲಕಿಯರು ಮಹಿಳೆಯರ ಸಂಖ್ಯೆ ಅಧಿಕ. ಇದೇನಂದ್ರೆ ನಾವು ಹಿಂದಿನ ಕಳೆದ ಪೇಪರ್ ಎಲ್ಲ ನೋಡ್ದಂಗೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB 2024ರ ವರದಿಯನ್ನ ನೀಡಿದೆ. ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಸ್ ಬ್ಯೂರೋ ಏನಿದೆ ಅದು ಒಂದು ವರದಿನ ಸಲ್ಲಿಕೆ ಮಾಡಿತ್ತು. ಅದ್ರ ಬಗ್ಗೆ ಹಿಂದಿನ ಪೇಪರ್ ಅಲ್ಲೂ ಸ್ವಲ್ಪ ಮಾಹಿತಿನ ನೀಡ್ತಾ ಬಂದಿದೆ. ಈ ಪೇಪರ್ ಅಲ್ಲೂ ಸ್ವಲ್ಪ ನೀಡಿದ್ದಾರೆ ನೋಡಿ. ಸರಾಸರಿ ದಿನಕ್ಕೆ 5 ಮಕ್ಕಳು ನಾಪತ್ತೆ ಆಗ್ತಾ ಇದ್ದಾರೆ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. 2022ರಲ್ಲಿ 1,110 ಇತ್ತು ಪ್ರಮಾಣ. 2023ರಲ್ಲಿ 1,349 ಆಯ್ತು. ಹಾಗೆ 2024ರಲ್ಲಿ 1,879ಕ್ಕೆ. ಪ್ರತಿ ವರ್ಷ ಕಳೆದಂತೆ ಏರ್ತಾ ಹೋಗಿದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಈ ವರದಿ ಬಗ್ಗೆ ಲಾಸ್ಟ್ ತನಕ ಈ ಮಂತ್ ನೋಡೋಣ ಎಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೋ. ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಿಮ್ಗೆ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡ್ತೇನೆ. ಎಲ್ಲೆಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ರು ಅದಿಷ್ಟನ್ನು ಕಂಪ್ರೆಸ್ ಮಾಡಿ ಅದ್ರ ಬಗ್ಗೆ ಒಂದನೇ ಡೀಟೇಲ್ ವಿಡಿಯೋ ಮಾಡ್ತೇನೆ. ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಪ್ರವೀಣ್ ಸೂದ್ ಅಧಿಕಾರಾವಧಿ ವಿಸ್ತರಣೆ. ಕೇಂದ್ರೀಯ ತನಿಖಾ ಸಂಸ್ಥೆ CBI ಏನಿದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ನಿರ್ದೇಶಕ ಪ್ರವೀಣ್ ಸೂದ್ ಅವರ ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಿಸಿ ಕೇಂದ್ರ ಸರ್ಕಾರ ಬುಧವಾರ ಆದೇಶ ಹೊರಡಿಸಿದೆ. 2027 ಮೇ 24ರವರೆಗೆ ಇವರು ಇರ್ತಾರೆ. 2026 ಮೇ 24ಕ್ಕೆ ಇವರು ನಿವೃತ್ತಿ ಆಗ್ಬೇಕಿತ್ತು. ಆದ್ರೆ 1 ವರ್ಷ ಇವರ ಅಧಿಕಾರಾವಧಿಯನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು ನೋಡೋದಾದ್ರೆ ಹಿಂದೂಗಳ ದೇಗುಲಕ್ಕೆ ಹೋಗುವುದು ಕಡ್ಡಾಯವಲ್ಲ. ಇದೇನಂದ್ರೆ ಯಾವುದೋ ಒಂದು ಕೇಸಿನ ಬಗ್ಗೆ ವಿಚಾರಣೆ ನಡೀತಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದೆ. ಇಲ್ಲಿ ನೋಡ್ಕೋಬಹುದು. ಹಿಂದುತ್ವ ಎಂಬುದು ಜೀವನ ವಿಧಾನ. ಈ ನಂಬಿಕೆಯನ್ನು ಸಾಬೀತುಪಡಿಸಲು ದೇವಸ್ಥಾನಕ್ಕೆ ಹೋಗಲೇಬೇಕೆಂದಿಲ್ಲ. ಮನೆಯೊಳಗೆ ದೀಪ ಹಚ್ಚಿದರೂ ಸಾಕು ಎಂಬ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದೆ. ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋದಾದ್ರೆ ಇದು ನೀಟ್ ಬಗ್ಗೆ ಪ್ರತಿ ವರ್ಷನೂ ಬರ್ತಾನೆ ಇರುತ್ತೆ. ಪೇಪರ್ ಲೀಕ್ ಔಟ್ ಆಗೋದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದು ಬೆಳೆದು ಬಂದ ಹಾದಿ. ನೀಟ್ ಯಾಕೆ ಜಾರಿ ಆಯ್ತು, ಹೇಗೆ ನಡೀತಿದೆ, ಯಾವ್ಯಾವ ವರ್ಷ ಅದರಲ್ಲಿ ಈ ತರ ಪೇಪರ್ ಲೀಕ್ ಔಟ್ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ವರ್ಷ ಇಸುವಿನ ಕೊಟ್ಟು ಅದ್ರ ಬಗ್ಗೆ ಏನೋ ಕೊಟ್ಟಿದ್ದಾರೆ. ಸ್ವಲ್ಪ ಬೇಕಾದ್ರೆ ನೋಡ್ಕೊಳ್ಳಿ. ಇದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಲ್ಲ. ಯಾರು ಎಸ್ಸೆ ರೈಟಿಂಗ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಎಸ್ಸೆ ರೈಟಿಂಗ್ ಅನ್ನ ಬರೀತಾರೆ ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ. 14 ಬೆಳೆಗಳ MSP ಹೆಚ್ಚಳ. MSP ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನೀಡಿದ್ದಾರೆ ನೋಡಿ. ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾವು ಜಾಸ್ತಿ ಎಲ್ಲದಕ್ಕೂ ತಿಳ್ಕೊಳ್ಳೋದು ಬೇಡ. ಇಲ್ಲಿ ಭತ್ತ ಕೊಟ್ಟಿದ್ದಾರೆ. ಭತ್ತ ಕ್ವಿಂಟಲ್ಗೆ 72 ಹೆಚ್ಚಿದ್ದಾರೆ. 72 ರೂಪಾಯಿನ ಹೆಚ್ಚು ಮಾಡಿದ್ದಾರೆ ಒಂದು ಕ್ವಿಂಟಲ್ಗೆ. ಹಾಗೆ ಬೇರೆ ನೋಡಿ, ಸೂರ್ಯಕಾಂತಿ ಬೀಜಕ್ಕೆ ಜಾಸ್ತಿ ನಂಬರ್ 1 ಬರುತ್ತೆ. ಅದು ನೋಡಿ
₹622 ಹೆಚ್ಚು ಮಾಡಿದ್ರು. 1 ಕ್ವಿಂಟಲ್ಗೆ 622. ಮುಂಚಿನ ಏನ್ ಬೆಲೆ ಇತ್ತೋ ಅದಕ್ಕೆ ಪ್ಲಸ್ 622 ಸೇರಿ ಅಷ್ಟು ಈ ಸತಿ ಬೆಂಬಲ ಬೆಲೆ ಇರುತ್ತೆ. ನೆಕ್ಸ್ಟ್ ಹತ್ತಿ 557, ಹುಚ್ಚೆಳ್ಳು ಕ್ವಿಂಟಲ್ಗೆ 515 ಮತ್ತೆ ಎಳ್ಳು 500. ಇವಿಷ್ಟನ್ನು ನೋಡ್ಕೊಂಡ್ರೆ ಸಾಕು, ಎಲ್ಲದೂ ಬೇಕಂತಿಲ್ಲ. ಬೇಕಿದ್ದವರು ನೋಡ್ಕೋಬಹುದು. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ನೋಡೋದಾದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ಅಷ್ಟೇನಲ್ಲ ಆದ್ರೂ ನೋಡ್ಕೊಳ್ಳಿ. ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ. ರಷ್ಯಾ ಅಂದ್ರೆ ಭಾರತಕ್ಕೆ ಈಗೇನ್ ತೈಲ ಪೆಟ್ರೋಲಿಯಂ ಕೊರತೆ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವುದೇ ನಾವು ಕೊರತೆಯನ್ನ ಮಾಡೋದಿಲ್ಲ ಅಂತ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಅವರು ಹೇಳಿದ್ದಾರೆ. ಇದು ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ, ನೋಡ್ಕೊಳ್ಳಿ. ಟೆಸ್ಟ್ ರ್ಯಾಂಕಿಂಗ್ ICC ಏನ್ ಬಿಡುಗಡೆ ಮಾಡುತ್ತೆ, ಅದ್ರ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಯಾರ್ಯಾರು ಇವತ್ತು ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ವೇಗಿ ಜಸ್ಪ್ರೀತ್ ಬೂಮ್ರಾ ಅವರು ICC ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಬೌಲರ್ ಗಳ ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿ ಉಳಿಸಿಕೊಂಡಿದ್ದಾರೆ. ಹಿಂದಿನ ವರ್ಷನೂ ಅವರೇ ಇದ್ದು ಬೂಮ್ರಾ ಅವರೇ ಬೌಲರ್ ನಲ್ಲಿ, ಈ ಸತಿನೂ ಅವರೇ ಇದ್ದಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ ಮತ್ತೆ ಶುಭ್ಮನ್ ಗಿಲ್ ಬ್ಯಾಟರ್ ಗಳ ವಿಭಾಗದಲ್ಲಿ ಕ್ರಮವಾಗಿ 8 ಮತ್ತು 9ನೇ ಸ್ಥಾನದಲ್ಲಿದ್ದಾರೆ. ಇವರು ಯಶಸ್ವಿ ಅವರು 8ನೇ ಸ್ಥಾನ ಮತ್ತೆ ಗಿಲ್ 9ನೇ ಸ್ಥಾನದಲ್ಲಿದ್ದಾರೆ. ಮತ್ತೆ ಬ್ಯಾಟ್ಸ್ ಮನ್ ಗಳನ್ನ ನೋಡೋದಾದ್ರೆ ಇಂಗ್ಲೆಂಡ್ ನ ಬ್ಯಾಟರ್ ಮ್ಯಾನ್ ಜೋ ರೂಟ್ ಅವರು 880 ಅಂಕಗಳೊಂದಿಗೆ ಅಗ್ರಸ್ಥಾನ ಫಸ್ಟ್ ಅಲ್ಲಿದ್ದಾರೆ. ಹಾಗೆ ಇಂಗ್ಲೆಂಡ್ ನ ಹ್ಯಾರಿ ಬ್ರೂಕ್, 2 ಜನ ಫಸ್ಟ್ ಮತ್ತೆ ಸೆಕೆಂಡ್ 2 ಇಂಗ್ಲೆಂಡ್ ನವರೇ. ನಂತರ ಟ್ರಾವಿಸ್ ಹೆಡ್, 3ನೇ ಸ್ಟೀವ್ ಸ್ಮಿತ್ ಇದ್ದಾರೆ. ಹಾಗೆ ಭಾರತದ ವೇಗಿ ಮೊಹಮ್ಮದ್ ಸಿರಾಜ್ 12ನೇ ಸ್ಥಾನ, ಸ್ಪಿನ್ನರ್ ರವೀಂದ್ರ ಜಡೇಜಾ ಹಾಗೂ ಕುಲ್ದೀಪ್ ಯಾದವ್ 14 ಮತ್ತೆ 15ನೇ ಸ್ಥಾನದಲ್ಲಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದು ಬೇಕಾಗುತ್ತೆ, ಇಂಪಾರ್ಟೆಂಟ್ ಇದು. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ. ಹಿಜಾಬ್ ಜನಿವಾರ ಧರಿಸಲು ಅವಕಾಶ. ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ನಿಗದಿಪಡಿಸಿ 2022ರಲ್ಲಿ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದ್ದು, ಹಿಜಾಬ್ ಹಾಗೂ ಜನಿವಾರ ಸೇರಿದಂತೆ ಆಚರಣೆಗೆ ಸಂಬಂಧಿಸಿದ ಸಂಕೇತಗಳನ್ನು ಧರಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಹಿಜಾಬ್ ಮತ್ತೆ ಜನಿವಾರನ ತೆಗೆದು ಏನು ಹೋಗ್ಬೇಕಿತ್ತು ಶಾಲಾ ಕಾಲೇಜುಗಳಲ್ಲಿ, ಅದು ನೀಡಲಿದಾಗಿತ್ತು. ಇನ್ನು ಅದಕ್ಕೆ ಅವಕಾಶನ ನೀಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಇದಿಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಗಳು. ಇದ್ರ ಬಗ್ಗೆ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ. ನಾನು ನಿಮ್ಮ ರಾಯಲ್ ಹ್ಯಾಕರ್.